ಹೀಗೆ ಆಗ್ತದೆ ಅಂತ ಅನಿಸಿರಲಿಲ್ಲ ನೋಡಿ ಅಂತ ಇವರಿಗೆ ಅಲ್ಲಿ ತೋಟಕ್ಕೆ ಹೋಗುವಾಗ ಅಪ್ಪ ನೋಡಿ ಹೀಗೆ ಮಾಡಿ ನಂದೋತು ಆಕ್ಸಿಡೆಂಟ್ ಆಗಿತ್ತಲ್ಲ ಕಾಲು. ಇದು ನೋಡಿ ಗೊಂಚಲು ಕಾಯಿ ಕಾಣ್ತಾ ಉಂಟಲ್ಲ, ಇದಕ್ಕೆ ಕಾನಕಲ್ಲಾಟೆ ಅಂತ ಹೇಳೋದು. ಇದನ್ನು ಎಂತ ಮಾಡೋದು, ಕೊಡ್ಪಂದೊಳಗೆ ಎಂತ ಉಂಟು. ಹಾಯ್ ಎಲ್ರಿ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಎಲ್ಲ ನನ್ನ ಮಹಿಳಾ ಸಬ್ಸ್ಕ್ರೈಬರ್ಸ್ ಅವರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನೀವು ಖುಷಿಯಾಗಿದ್ದರೆ ನಿಮ್ಮ ಮನೆಯವರು ಸಹ ಖುಷಿಯಾಗಿರ್ತಾರೆ. ಹಾಗಾಗಿ ಯಾವಾಗಲೂ ನಗ್ತಾ ಖುಷಿಯಾಗಿರಿ. ಮಾರ್ಚ್ 9ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರಿಗೂ ಕೂಡ ವಿಶ್ವ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮಾರ್ಚ್ 9ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಅವಳನ್ನು ಸಹ ಕಟ್ಟಿದ್ರು, ಹೇಗೆ ಕರ್ಕೊಂಡು ಬಂದವಳನ್ನು ಕಟ್ಟಿದ್ರು. ಹಳ್ಳಿ ಹತ್ರ ಕರ್ಕೊಂಡು ಬಂದದಲ್ಲ, ಸುಮಾರು ದಿವಸದ ನಂತರ ನೀರು ಕುಡಿಲಿಕ್ಕೆ ಹೋಗ್ತದೆ. ಇಲ್ಲಿ ಹುಲ್ಲು ಸುಮಾರು ಉಂಟು, ನಮಗೆ ಬರಲಿಕ್ಕೆ ಆಗ್ತಿರಲಿಲ್ಲ, ಯಾಕಂದರೆ ಇದೊಂದು ಮರ ಬಿದ್ದಿದೆ ಮುರಿದು. ಹಾಗೆ ರೋಡ್ ಬ್ಲಾಕ್ ಆಗಿದೆ, ಕರ್ಕೊಂಡು ಬರೋ ದಾರಿ. ಚಿಂಕಿ ಕೂಡ ಬಂದಿದ್ದ. ಚಿಂಕಿ ಆಯ್ತಾ, ಕಟ್ಟಿ ಆಯ್ತು, ಹೋಗುವ. ಇನ್ನೊಂದ್ಸಲಿ ಒದ್ದೆ ಹಾಕೊಂಡು ಹೋಗುವ ಮನೆಗೆ. ಕೂರ ಎಂತ ಗಲಾಟೆ ಎಂತ ನಿಮ್ದಿಬ್ರದ್ದು? ಇರಲಿ, ನಮಗೇನು ಏನು ಬೇಕಾದ್ರೆ ಕುಡೀಲಿ. ಇಲ್ಲಾದ್ರೆ ಇವನು ಅಲ್ಲಿ ತನಕ ಓಡ್ತಿದ್ದ, ಆಯ್ತಾ. ಈಗ ಆಗುದಿಲ್ಲ ಓಡ್ಲಿಕ್ಕೆ. ಟಿಂಕಿ ಎಲ್ಲಿಂದ ಬಂದದ ಅಣ್ಣ ನೀನು? ಇಲ್ಲಿಂದ ಇಡಿಯಿಂದ ಬಂದದ? ಇಟ್ಕೊಳ್ಳಿ, ಇಲ್ಲಿಂದ ಹೋಗ್ತಾರೆ ಇವರಿಬ್ರು. ಅಬ್ಳಿಕ ಇಷ್ಟುಂಟು ನೋಡಿ ಹಣ್ಣಾಗಿ. ಅಬ್ಳಿಕ, ಅಪ್ಪಿಕಾಯಿ, ಸಂಪಿಗೆ ಹಣ್ಣು, ಕಲ್ಸಂಪಿಗೆ ಹಣ್ಣು ಅಂತೆಲ್ಲ ಹೇಳ್ತೀರಲ್ಲ, ಇದು ಅವತ್ತು ಸಿಗ್ತಿತ್ತಲ್ಲ ತುಂಬ ಕೆಂಪಾಗಿ. ಹಾಗೆ ಸಿಗೋದಿಲ್ಲ ಅಲ್ಲ. ಸಿಹಿ ಉಂಟಾ? ಸ್ವಲ್ಪ ಇನ್ನು ಸಹ ಡಾರ್ಕ್ ಮೆರೂನ್ ಕಲರ್ ಆಗಬೇಕು, ಆಗ ಸಿಹಿ ಇರ್ತದೆ. ಅಷ್ಟು ತನಕ ನಿಲ್ಲುವುದಿಲ್ಲ ಇಲ್ಲಿ. ಅಲ್ಲಿ ನೋಡಿ ಗನ್ನ, ಓ ಅಲ್ಲಿ ಉಂಟು ನೋಡಿ, ಮೆರೂನ್ ಆಗಿದೆ ಕೊಳ್ಳಿ ಅಲ್ಲ. ಮೆರೂನ್ ಉಂಟಲ್ಲ, ಹತ್ತು ನಂಗೆ ಸಿಕ್ತಿತ್ತಲ್ಲ ಫಸ್ಟಿಗೆ, ಅಷ್ಟಿಲ್ಲ. ಪುಳಿ ಪುಳಿಯಾಗಿ ಸಿಹಿಯಾಗಿ ಉಂಟಾ? ಮುಂಚೆ ತಿಂತಿದ್ರಾ ನೀವು ಶಾಲೆಗೆ ಹೋಗುವಾಗ? ಇಲ್ವಾ? ನಾವು ಮಾತ್ರ ಸಿಕ್ಕಿದ ಕಾಡು ಹಣ್ಣೆಲ್ಲ ತಿಂದು ಶಾಲೆಗೆ ಹೋಗ್ತಿದ್ದೋದು. ಬೆಳಿಗ್ಗೆ ದನಗಳನ್ನ ಕರ್ಕೊಂಡೋಗಿ ಹೊರಗಡೆ ಕಟ್ಟಿ ಬಂದ್ವಿ. ಈಗ ಇನ್ನು ನಾವು ಅಡಿಕೆ ಕ್ಲಿಕ್ಕೆ ಹೋಗಬೇಕು ತೋಟಕ್ಕೆ. ನಿನ್ನೆ ಕೊಯ್ದದ್ದು ಉಂಟಲ್ಲ, ಬೆಳಿಗ್ಗೆ ಹೋಗಿ ಅದು ಅಡಿಕೆದು ಗೊನೆ ಉಂಟಲ್ಲ ಅದನ್ನೆಲ್ಲ ರಾಶಿ ಹಾಕಿ ಬಂದದ್ದು. ಮತ್ತು ಹಿಂಗಾರದ ಹಾಳೆಲ್ಲ ತಗೊಂಡು ಬಂದು ದನಗಳಿಗೆ ಹಾಕಿ ತಿಂದು ಈಗ ದನಗಳನ್ನು ಕರ್ಕೊಂಡು ಬಂದದ್ದು. ಇನ್ನು ಅಡಿಕೆ ಎಷ್ಟೊತ್ತಿಗೆ ಹೇಗೆ ಆಗ್ತದೆ ಗೊತ್ತಿಲ್ಲ. ಸುಮಾರು ಅಡಿಕೆ ಇಲ್ಲ, ಆದರೆ ಇಡೀ ತೋಟ ಸುತ್ತಾಡಬೇಕಲ್ಲ, ಹಾಗಾಗಿ ಹೊತ್ತು ಹೋಗ್ತದೆ. ಅದರ ಬುಡದಲ್ಲಿ ಉಂಟು, ಅದರ ಬುಡದಲ್ಲಿ ಉಂಟು, ಮುಂಚೆದು ಯಾವುದಾದ್ರು ಬಾಕಿಯದ್ದು ಉಂಟು ಅಂತೇಳಿ ಹುಡುಕಿ ಆಗೋಷ್ಟರಲ್ಲಿ ಮಧ್ಯಾಹ್ನ ಆಗುವಂತ ಅನಿಸ್ತದೆ. ನೋಡುವ. ಪರಿಮಳ ಆಗ್ತಾ ಇರ್ತದೆ ಅದರಲ್ಲಿ. ಖಾರತೆ ಆಗಿದೆ. ಇನ್ನು ತನಕ ಇದೊಂದು ಮೆಹಂದಿ ಮಾಡಬೇಕು ನಿಮ್ಮ ಸ್ಟೈಲಲ್ಲಿ. ಇದು ಈ ಹೂವು ಅಷ್ಟು ಪರಿಮಳ ಇಲ್ಲ, ಅದನ್ನು ನೋಡಿ ಅಂತೆ. ಎಲ್ಲೋ ಗುಲಾಬಿ ಆಗಿದೆ, ಎಲ್ಲೋ ಕಲರ್ದು ಆಗಿದೆ. ಇದು ಇಷ್ಟು ಇವತ್ತು ಕ್ಲೀನ್ ಮಾಡಬೇಕು. ಇಷ್ಟು ನಾ ಮೊನ್ನೆಯಿಂದ ಅಂದ್ಕೊಳ್ಳೋದು, ನಂಗೆ ಪುರ್ಸೊತ್ತಾಗೋದಿಲ್ಲ ಅಂತ. ಮೆಣಸು ಗಿಡಕ್ಕೆ ಉಪದ್ರ ಆಗ್ತಾ ಉಂಟಿದ್ದು ಬಳ್ಳಿ ಎಲ್ಲ. ಸೂಪರ್ ಉಂಟು ಇದು, ನಮ್ಮದು ಇದು ಪನ್ನೀರ್ ಗುಲಾಬಿ. ಪನ್ನೀರ್ ಗುಲಾಬಿ ಅಂತೇಳಿ ಒಂದು ಬರ್ತದೆ, ಲೈಟ್ ಪಿಂಕ್. ಅದು ಸಹ ಇದಕ್ಕಿಂತ ಜಾಸ್ತಿ ಪರಿಮಳ ಇರ್ತದೆ. ಮಾಡಿದೆ ಶಂಭು? ಹಾಂ, ಎಂತ ಮಾಡೋದು? ಕೊಡ್ಪಂದೊಳಗೆ ಎಂತ ಉಂಟು? ಹಾಂ, ತಂಪು ಮಾಡೋದು, ಶೆಕೆ ಅಂತನಾ? ಆಯಿತು ತಾಚಿ,
ಚಾಚಿ ಚಾಚಿ ತಮ್ಮನನ್ನು ಕಳಿಸ್ಬೇಕಾ? ಕಜ್ಜೋನನ್ನು ಕಜ್ಜೋ ಬೇಕಾ? ಆಯಿತು ಮಲಗಣ್ಣ, ಆಯಿತು ಆಯಿತು, ನಾವಿನ್ನು ಹೋಗುವವರು, ಆಯಿತು ನಿಮ್ಮ ಮಲಗು. ಜನಗಳನ್ನು ಬಿಟ್ಟು ಬರುವಾಗ ಅಪ್ಪ ಇಲ್ಲ ಮನೆಯಲ್ಲಿ, ಅವರೆಲ್ಲ ಬಜಾವು ರಶ್ ಮಾಡೋದು ಕೇಳ್ತುಂಟು. ಹಾಗೆ ನಾನು ಮತ್ತು ಇವರು ಹೋಗಿ ಈಗ ತೆಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇವೆ. ಟಿಂಕಿಗೆ ಸಹ ಒಂದು ಕೋಲು ಕೊಡಿ ಗಣ್ಣ. ರೋಡಿಗೆ ಕೊಂಡೋದ್ರೆ ನಮಗೆ ಕಟ್ಲಿಕ್ಕೆ ಸುಲಭ ಆಗ್ತದೆ ಅಂತ ಅಪ್ಪ ಇಲ್ಲಿ ಕಟ್ಟಿಟ್ಟಿದ್ರು. ಅವ್ರೀಗ ಮನೆಗೆ ಹೋಗ್ತೇನೆ ಅಂತ ಹೇಳಿದರು, ನೀರು ಕುಡಿಲಿಕ್ಕೆ ಮನೆಗೆ ಹೋದರು. ಇವರು ರಾಶಿ ಮಾಡ್ತಿದ್ದಾರೆ. ಇವರಿದ್ದರೆ ನನಗೆ 100% ಹೆಲ್ಪ್ ಆಗ್ತಾಯಿತ್ತು ಮನೆಯಲ್ಲಿ. ಆಗ ನನಗೆ ಸಂಡೇ ಎಲ್ಲ ಸ್ವಲ್ಪ ಫ್ರೀ ಆಗ್ತದೆ. ನಂಗೆ ಒಬ್ಬಳಿಗೆ ಮಾಡಬೇಕು ಅಂತಿಲ್ಲ. ನನಗೆ ಹೇಳ್ತಿರಲ್ಲ ನೀವು ಒಬ್ಬರೇ ಕೆಲಸ ಮಾಡ್ತಿರಲ್ಲ ಅಂತ. ಬಟ್ ಇವ್ರಿಗೆ ಜಾಬ್ಗೆ ಹೋಗಲೇಬೇಕು, ಅದಕ್ಕೋಸ್ಕರ ಹೋಗ್ತಿದ್ದಾರೆ. ಸ್ವಲ್ಪ ಟೈಮ್ ಜಾಬ್ ಮಾಡಲಿ ಅಂತ. ಹಕ್ಕಿಯ ಗೂಡು, ಇದರಲ್ಲಿ ಮೊಟ್ಟೆ ಕುಲಾವಿ ಅಂತ ಎಷ್ಟು ಚಂದ ಹೆಂದಿದೆ ನೋಡಿ ಅಂತೆ. ಗಾಳಿ ಎಲ್ಲ ತಾಗದಾಗೆ, ನೀರೆಲ್ಲ ಬರದಾಗೆ, ಎಷ್ಟು ಕ್ಲೀನಾಗಿ ಕ್ರಿಯೇಟಿವಿಟಿಯಾಗಿ ಚೆಂದ ಮಾಡಿ ಹೆಣಿತದಲ್ಲ. ಅದು ಮರಿಗಳಿಗೆ ಸಹ ಬೆಚ್ಚ ಇರ್ತದೆ. ಹಾಗೆ ನೀವು ನೋಡಿದರೆ ನನಗೆ ಕಮೆಂಟಲ್ಲಿ ಹೇಳಿ. ನಾವು ಅಡಿಕೆ ಹೇಕುವಾಗ ಇದು ಗೂಡು ಸಿಕ್ಕಿತ್ತು. ಬಾಬಯ್ಯ ಕೈಲಾಚೆ ಗೂಡು ಅದು ಚಿಟ್ಟೆ ಪಕ್ಷಿ ಅಂತ ಹೇಳ್ತಾರೆ ಅದರದಂತೆ. ಅಪ್ಪ ಸಹ ಬಂದಿದ್ದಾರೆ ತೋಟಕ್ಕೆ ಇವತ್ತು. ಇದು ನೋಡಿ ಗೊಂಚಲು ಕಾಯಿ ಕಾಣ್ತುಂಟಲ್ಲ, ಇದಕ್ಕೆ ಕಾನಕಲ್ಲಾಟೆ ಅಂತ ಹೇಳೋದು. ಇದನ್ನು ಪಲ್ಯ ಮಾಡಲಿಕ್ಕೆ, ಸಾಂಬಾರು ಮಾಡಲಿಕ್ಕೆಲ್ಲ ಆಗ್ತದೆ. ಯಾರಾದರೂ ಉಪಯೋಗ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ಹೇಳಿ. ಹಾಗೆ ಇದರದ್ದು ಎಲೆ ನೋಡಿ ಈ ಥರ ಇರ್ತದೆ. ಇದು ನೋಡಿ ಎಲೆ. ಈಗ ಇದರದ್ದು ಸೀಸನ್ ಸ್ಟಾರ್ಟ್ ಆಗಿದೆ ಅಷ್ಟೇ ಆಯಿತಾ. ನಾವು ಒಂದು ಸಲ ಇದನ್ನು ಮಾಡಿದ್ದೇವೆ, ಅದು ಲಾಕ್ಡೌನ್ ಟೈಮಲ್ಲಿ ಸುಮಾರು ಸಿಕ್ಕಿತ್ತು. ಆಮೇಲೆ ಇಷ್ಟು ಅಂತ ಕಂಡಿರಲಿಲ್ಲ. ಈಗ ನೋಡಿದರೆ ಸುಮಾರಾಗಿದೆ. ನಾನು ಜಸ್ಟ್ ತೋಟದ ಸೈಡಲ್ಲಿ ಪಾಸ್ ಆಗುವಾಗ ನೋಡಿದ ಆಗಿದೆ ಎಂತ ಅಂತ. ನೋಡಬೇಕಿದ್ರೆ ಆಗಿದೆ. ಇದು ಚಿಕ್ಕ ಚಿಕ್ಕ ಉಂಟು, ಇನ್ನು ದೊಡ್ಡದಾಗಬೇಕಷ್ಟೇ. ನೋಡಿ ಅಂತ. ನೀವು ಯಾರಾದರೂ ಪದಾರ್ಥ ಮಾಡಿದ್ದೀರಾ, ಪಲ್ಯ ಮಾಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ನೀವು ಇದಕ್ಕೆ ಎಂತ ಹೇಳ್ತೀರಿ ಅಂತ ಕೂಡ ಹೇಳಿ. ನೋಡಿ ಇದು ಯಾವಾಗಾದರೂ ಮಾಡ್ಲಿಕ್ಕೆ ಆಗ್ತದೆ ಅಂತ ಅಪ್ಪನ ಹತ್ರ ಕೇಳ್ತೇನೆ. ಅಂದರೆ ಈಗ ಇದು ಬೆಳೆದಿದೆ ಅಂತ ನನಗೆ ಸರಿ ಗೊತ್ತಿಲ್ಲ, ಇನ್ನು ದೊಡ್ಡದಾಗಬೇಕಾ ಅಂತ ನೋಡು. ಆಗ ಒಂದು ವೇಳೆ ಪದಾರ್ಥ ಮಾಡಿದರೆ ನಾನು ನಿಮಗೆ ವ್ಲಾಗಲ್ಲಿ ಹೇಳ್ತೇನೆ. ಇವಾಗ ನಿಮಗೊಂದು ಕಾಯಿ ತೋರಿಸಿದಲ್ಲ, ಅದು ಕಾನಕಲ್ಲಾಟೆ ಅಂತ ಹೆಸರು ಹೇಳೋದು. ಅಪ್ಪ ಹಾಗೆ ಹೇಳಿದ್ದು. ನಾವು ಲಾಕ್ಡೌನ್ ಟೈಮಲ್ಲಿ ಒಮ್ಮೆ ಸಾಂಬಾರು ಮಾಡಿದ್ವಿ. ನಮ್ಮಲ್ಲಿ ಚಪ್ಪಕ್ಕ ಮಕ್ಕಳು ಪುಚ್ಚ ಎಲ್ಲ ಇದ್ವು ಆ ಟೈಮಲ್ಲಿ. ಅದರ ನೆಕ್ಸ್ಟ್ ನಮಗೆ ಇಷ್ಟು ಕಾಯಿ ನೋಡಲಿಕ್ಕೆ ಸಿಗಲಿಲ್ಲ. ಸಿಕ್ಕಿದ್ರೆ 2-3 ಸಿಗ್ತಾ ಇತ್ತು. ಅದು ಸೀಸನ್ ಅಲ್ಲದ ಟೈಮಲ್ಲಿ ಬಂದು ನೋಡಿದರೆ ಸಿಗೋದಿಲ್ಲ. ಮತ್ತು ಬಳ್ಳಿ ಕೂಡ ಒಳ್ಳೇದಿರಲಿಲ್ಲ. ಈ ವರ್ಷ ಮಳೆಗಾಲದಲ್ಲಿ ಒಳ್ಳೇದು ಬಳ್ಳಿಯಾಗಿ ಈಗ ಚೆಂದ ಕಾಯಿ ಬಿಟ್ಟಿದೆ. ಈಗ ಮೇಲೆ ಎಲ್ಲ ಉಂಟು. ಬೆಳೆದಿದೆ ಅಂತ ಇಲ್ವ ಅಂತ ಗೊತ್ತಿಲ್ಲ ನನಗೆ, ಅಪ್ಪನ ಹತ್ರ ಕೇಳಬೇಕಷ್ಟೇ. ಅದು ಸ್ವಲ್ಪ ತುರಿಸ್ತದೆ ಅಂತ ಕೂಡ ಹೇಳ್ತಾರೆ, ಸರಿ ಗೊತ್ತಿಲ್ಲ ನನಗೆ. ಹಾಗೆ ನೀವು ಯಾರಾದರೂ ತಿಂದಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ಹಾಗೆ ನೀವು ಇದನ್ನು ಫಸ್ಟ್ ಟೈಮ್ ನೋಡಿದ್ದೀರಾ ಅಂತ ಆದರೆ ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ಅದನ್ನು ಫ್ರೆಂಡ್ಸಿಗೆ ಅಥವಾ ಯಾರಿಗಾದರೂ ಫ್ಯಾಮಿಲಿಗೆ ಶೇರ್ ಮಾಡಿ ನೀವು ತಿಂದಿದ್ದೀರಾ ಅಂತ ಅವರಿಗೆ ಕೇಳಿ ಆಯಿತಾ. ಅರ್ಧ ತೋಟದ್ದು ಅಡಿಕೆ ಹೆಕ್ಕಿ ಆಯಿತು. ಮಧ್ಯಾಹ್ನ 12 ಆಗ್ತಾ ಬಂತು. ಗಂಟೆ ದನಗಳನ್ನೆಲ್ಲ ಬದಲಿಸಿ ಈಗ ಸ್ವಲ್ಪ ಹೊತ್ತು ಕೂತು ಪಾನೀಯ ವಿರಾಮ. ನಾನು ಕುಡ್ದಾಯ್ತು. ಈಗ ಇವರು ಕುಳಿತಿದ್ದಾರೆ. ಇವರಿಗೆ ಹೊತ್ಕೊಂಡು ಹೋಗಿ ಹಾಕಬೇಕಲ್ಲ ಮನೆಗೆ. ಹಾಗೆ ಅಡಿಕೆ ಸ್ವಲ್ಪ ಇರೋದಾಯ್ತಾ. ಪ್ರತಿಯೊಂದರದ್ದು ಬುಡಕ್ಕೆ ಹೋಗಿ ಬರುವಷ್ಟರಲ್ಲಿ ಹೊತ್ತಾಗ್ತದೆ. ಅದು ಪುನರ್ಪುಳಿ ಕೋಕಮ್ಮಿದು ಶರ್ಬತ್ ಮಾಡಿ ಒಂದು ಬಾಟ್ಲಿಯಲ್ಲಿ ಹಾಕ್ಕೊಂಡು ಬಂದದ್ದು. ಆಗ ಸ್ಟಾರ್ಟಿಂಗ್ ಮಾಡಿದ್ರಿಂದ ಇನ್ನೂ ತನಕ ಮನೆಗೆ ನಾನಂತೂ ಹೋಗಲಿಲ್ಲ. ಇವರು ಹೋಗಿ ಬರ್ತಾ ಇದ್ದಾರೆ ಅಂಗಳಕ್ಕೆ ತನಕ. ಅಪ್ಪ ಇದ್ದಾರಲ್ಲ ಮನೆಯಲ್ಲಿ, ಊಟ ಸಾಂಬಾರೆಲ್ಲ ಮಾಡ್ತಾರೆ. ಹಾಗೆ ಆಯಿತು. ನಮ್ಮದು 3/4 ವರ್ಷ ತೋಟ ಆಯಿತು. ಹೆಕ್ಕಿನೂ 1/4 ಭಾಗ ಉಂಟು. ಅದಿನ್ನು ಊಟ ಆಗಿ ಮಲಗಿ ರೆಸ್ಟ್ ಮಾಡಿ ನಾನು ಹುಲ್ಲಿಗೆ ಬರೋದು, ಇವರು ಸ್ವಲ್ಪ ಅಡಿಕೆ ಹೆಕ್ಕೋದು, ಆಗ ಮುಗೀತದೆ. ಹಸಿವು ಕೂಡ ಆಗ್ತುಂಟು. ಬೆಳಿಗ್ಗೆ ಒಮ್ಮೆ ತಿಂದ ಮೇಲೆ ಮತ್ತೆ ಎಂತ ತಿನ್ನೂ ಇಲ್ಲ. ಕುಡಿಲಿಕ್ಕೊಂದು ಶರ್ಬತ್ ತಗೊಂಡು ಬಂದಿದ್ವಲ್ಲ ಅದು ಮಾತ್ರ. ಹೀಗೆ ಆಗ್ತದೆ ಅಂತ ಎನಿಸಿರಲಿಲ್ಲ ನೋಡಿ ಅಂತ. ಇವರಿಗೆ ಅಲ್ಲಿ ತೋಟಕ್ಕೆ ಹೋಗುವಾಗ ಕಾಲು ಇಳುಕಿ ಕಲ್ತಾಗಿತ್ತು. ಹಾಗೆ ಅಪ್ಪ ಈಗ ಮಸಾಜ್ ಮಾಡ್ತಿದ್ದಾರೆ. ಅಪ್ಪನಿಗೆ ಸಹ ಹುಷಾರಿಲ್ಲ. ಈಗ ಇವ್ರಿಗೆ ಸಹ ಹೀಗೆ ಆಯಿತು. ಅಂದರೆ ನಡ್ಕೊಂಡು ಹೋಗುವಾಗ ನಾವೀಗ ತೋಟಕ್ಕೆ ಹೋಗ್ತಿದ್ವಿ. ಹೋಗಬೇಕಾದ್ರೆ ಕಾಲು ತಿರುಗಿ ಬಿದ್ದರು ಅಂತ. ಅಪ್ಪ ಇದು ಚೆಂದ ಮಾಡಿ ಪಾಲಿಷ್ ಮಾಡ್ತಾರೆ, ಹಾಗಾಗಿ ಆಗ್ಬೋದು. ಅಪ್ಪ ನೋಡಿ
ಹೀಗೆ ಮಾಡಿ ನಂದೊತ್ತು ಆಕ್ಸಿಡೆಂಟ್ ಆಗಿತ್ತಲ್ಲ ಕಾಲು, ಅಪ್ಪ ಹೀಗೆ ಮಾಡಿ ಯಾವಾಗಲೂ ಎಣ್ಣೆ ಪೂಜಿ ಎಣ್ಣೆಯನ್ನು ಮಾಲಿಷ್ ಮಾಡಿ ಮತ್ತು ಹೀಗೆ ಎಳೆದು ನೆಟ್ಟಿಗೆ ತೆಗೆದು ಸರಿಯಾದ್ದು. ಕಾಲು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರೂ ಕೂಡ ಊದಿದ್ದು ಕಡಿಮೆ ಆಗಿರಲಿಲ್ಲ, ಗಿವಿಗೆ ಸಹ ಮಾಡ್ತಿದ್ದಾರೆ. ಸಡನ್ನಿಗೆ ಆಯಿತು. ಹೇಗೆ ಕಡಿಮೆ ಆಯಿತು ಅಂತ ಅನ್ನಿಸ್ತಾ ಉಂಟಾ? ನೆಟ್ಟಿಗೆ ಹೋಯ್ತಂತೆ ಅದು. ಅದು ಎಳಿಯುವುದಲ್ಲ, ನಂದು ಹೊತ್ತು ಬೆರಳು ಸಹ ಚಿಕ್ಕ ಚಿಕ್ಕ ಹೋಯ್ತು. ಭಾರಿ ಕಷ್ಟ ಆಗ್ತಿತ್ತು ನನಗೆ, ಕೂತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಅದು ಗೇಲಿ ಬಾಬಾ ಪಿರೇ ಮಜಾ ಇಕ್ಲಿ. ಅದು ಬಳ್ಳಿ ಟೈಟಾಗಿ ಎಳೆಯುವಾಗ ಉಂಟಲ್ಲ, ಇದು ಕೆಳಗೆ ಇದು ಎತ್ತು ನೋವಾಗ್ತದೆ ಗೊತ್ತುಂಟಾ. ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಲ್ಲ. ಇವ್ರದ್ದಾದ್ರೂ ಬೆರಳು ಉದ್ದುಂಟು, ನಂದು ಚಿಕ್ಕ. ನನಗೆ ಅನಿಸ್ತಾ ಇತ್ತು ಬೆರಳು ಕಿತ್ತು ಹೋಗ್ತದೆ ಅಂತ, ಎಷ್ಟು ಜೋರಲ್ಲಿ ಎಳಿತಿದ್ರಪ್ಪ ಅವರು. ಕಾಲು ಮಸಾಜ್ ಮಾಡಿದ್ರಲ್ಲೆಲ್ಲ ಎಕ್ಸ್ಪರ್ಟ್. ಇದು ಚೂರು ನೋವು ಉಂಟಂತೆ ಇವ್ರಿಗೆ. ಈಗ ಅಪ್ಪ ಎಣ್ಣೆ ಎಲ್ಲ ಹಾಕಿ ಮಸಾಜ್ ಮಾಡಿದ್ರು. ನಾಯಿನ್ಯಾ ಇದು ನಾವೆನ್ಸಿದ್ವಿ ಇದು ಟ್ವಿಸ್ಟ್ ಆಗಿದೆ ಅಂತ. ಸೌಂಡ್ ಬಂತು ಆಗ, ಟ್ವಿಸ್ಟ್ ಆಗಿದೆ ಅಂತ. ವಿಷಯ ಜಲ ಉಂಟ್ಲೆ ಪಾಯಸ ಪರ್ತನ ಕಡ್ಕ ಇಕ್ಲೆ ಧೋಂಡಸ್ ಮಾರಲ್ಲ ಗಂಟು